ಯೆಹೋವನನ್ನು ಸ್ತುತಿಸಿರಿ, ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ಶುಕ್ರವಾರ 20 ಸೆಪ್ಟೆಂಬರ್ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 16ನೇ ವಚನ. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೆನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೇ ಹೋಯಿತು ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಂಬಿಕೆ ಇರುವುದಾದರೆ ಬೆಟ್ಟವನ್ನು ಕೂಡ ತೆಗೆದುಹಾಕಬಹುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆ ಬೆಟ್ಟವನ್ನು ತೆಗೆಯಬಹುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಪ್ರಾರ್ಥನೆಗೋಸ್ಕರವಾಗಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಮೋಶೆ ಮತ್ತು ಎಲಿಯ ಕಾಣಿಸಿಕೊಂಡಾಗ ರೂಪಾಂತರವಾದರು. ಈ ಒಂದು ಸಂಗತಿ ಶಿಷ್ಯರು ನೋಡಿ ಬೆರಗಾದರು. ಯೇಸು ಅಲ್ಲಿ ಇರದೆ ಕೆಳಗೆ ಬರುವಾಗ ಅಷ್ಟರಲ್ಲಿ ಶಿಷ್ಯರ ಬಳಿಗೆ ಅನೇಕರು ಜನರನ್ನು ಕರೆತಂದಿದ್ದರು. ಒಬ್ಬ ತಂದೆ ತನ್ನ ಮಗನಿಗೆ ಮೂರ್ಛೆ ರೋಗ ಇರುವಂಥದ್ದನ್ನು ತನ್ನ ಶಿಷ್ಯರಿಗೆ ಹೇಳಿ ಗುಣಪಡಿಸಬೇಕೆಂಬುದಾಗಿ ಕೇಳಿಕೊಂಡಿದ್ದನು. ಆದರೆ ಅವರಲ್ಲಿ ಅದು ಸಾಧ್ಯವಾಗಲಿಲ್ಲ. ಅದಕ್ಕೆ ಯೇಸು ಕೆಳಗೆ ಬಂದ ಕೂಡಲೇ ಆ ತಂದೆಯು ಯೇಸುವಿನ ಬಳಿಗೆ ಹೋಗಿ, ನನ್ನ ಮಗನನ್ನು ಶಿಷ್ಯರ ಬಳಿಗೆ ಕರೆತಂದೆ, ಆದರೆ ಅವರು ಅವನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳಿದನು. ಅದಕ್ಕೆ ಯೇಸು ಶಿಷ್ಯರಿಗೆ, ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಹೇಳಿ, ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ ನೀವು ಬೆಟ್ಟವನ್ನು ಕಿತ್ತುಕೊಂಡು ಹೋಗು ಎಂಬುದಾಗಿ ಹೇಳಿದರೆ ಅದು ಸಾಧ್ಯವೇ ಸರಿ ಎಂಬುದಾಗಿ ಹೇಳಿದನು. ಆ ಮಗನನ್ನು ಯೇಸು ಸ್ವಾಮಿ ಗುಣಪಡಿಸಿದನು. ಕರ್ತನಲ್ಲಿ ಪ್ರಿಯರೇ, ಶಿಷ್ಯರು ಯೇಸುವನೊಂದಿಗೆ ಇದ್ದರು. ಯೇಸುವಿನಿಂದ ಬಲವನ್ನು ಅಧಿಕಾರವನ್ನು ಪಡಕೊಂಡಂತವರಾಗಿದ್ದರು. ಆದರೂ ಅವರು ಗುಣಪಡಿಸಲಿಕ್ಕೆ ಅಸಾಧ್ಯವಾಯಿತು. ಕಾರಣ ಅವರಲ್ಲಿ ನಂಬಿಕೆ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಅಸಾಧ್ಯವಾದಂಥ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಯೇಸು ಭರವಸೆ ಕೊಡುವಂತವನಾಗಿದ್ದಾನೆ. ನಾವುಗಳು ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ನಂಬಿಕೆ ಇಡುವಾಗ, ಮತ್ತೊಬ್ಬರು ಬೇಡಿಕೊಳ್ಳುವಾಗ, ಅವರ ಪರಿಸ್ಥಿತಿಗಳನ್ನು ತಿಳಿಸುವಾಗ ನಾವು ಪ್ರಾರ್ಥಿಸಿ ಅದ್ಭುತ ನಡೆಯುವಂತೆ ಮಾಡಬೇಕು. ಅದು ನಮ್ಮ ಕೈಲಿಂದ ಅಲ್ಲ, ದೇವರ ಆತ್ಮದ ಬಲದಿಂದಲೇ ಸಾಧ್ಯ. ದೇವರು ನಮ್ಮಲ್ಲಿಯೂ ನಮ್ಮ ಮೂಲಕವಾಗಿ ಕಾರ್ಯ ನಡೆಸಲಿ ಎಂಬ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಅಸಾಧ್ಯವಾದದ್ದು ಸಾಧ್ಯವೇ ಸರಿ. ಯಾಕಂದ್ರೆ ಆ ಬಲವು ನಮ್ಮದಲ್ಲ, ಆ ಶಕ್ತಿಯು ನಮ್ಮದಲ್ಲ. ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾ ಮಾಡುವಂತ ಕಾರ್ಯವಾಗಿದೆ. ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮಲ್ಲಿಯೂ ನಮ್ಮ ಮೂಲಕವಾಗಿಯೂ ತನ್ನ ಕಾರ್ಯ ನಡೆಸಲಿ ನಂಬೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನೀನೇ ಅದ್ಭುತಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.